ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯಸ್ಸು ಸರ್ವದ. ಓಂ ಗಂಗಣಪತೇ ನಮಃ. ಓಂ ಗಂಗಣಪತೇ ನಮಃ. ಗುರುದೇವ ದತ್ತ ದಿಗಂಬರಾಯ ನಮಃ. ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಸಿಂಹ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ. ಸಿಂಹ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಉದ್ಯೋಗಿಗಳಿಗೆ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ, ಸ್ವಂತ ಉದ್ಯೋಗ ಮಾಡುವವರು ಈ ತಿಂಗಳಲ್ಲಿ ಉನ್ನತ ಮಾರ್ಗದಲ್ಲಿ ಏನು ಹೋಗೋಕ್ಕಾಗೋದಿಲ್ಲ. ಎಷ್ಟು ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ. ಮತ್ತೆ ಬೇರೆ ಕಡೆ ಕೆಲಸ ಮಾಡುವವರು, ಬೇರೆ ಕಚೇರಿಯಲ್ಲಿ ಕೆಲಸ ಮಾಡೋರು, ಬೇರೆ ಒಂದು ಆಫೀಸಲ್ಲಿ ಕೆಲಸ ಮಾಡೋರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ, ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಿದೆ. ನಿಮ್ಮ ತಾಳ್ಮೆಯಿಂದ ನೀವು ಇದ್ದರೆ ಜಯ ನಿಮ್ಮತ್ತನೇ ಆಗ್ತಕ್ಕಂಥದ್ದಿದೆ. ಅಂದರೆ ನಿಮಗೆ ಮತ್ತೆ ಪ್ರಶಂಸೆ ಅನ್ನೋದು ಸಿಗ್ತಕ್ಕಂಥದ್ದಿದೆ. ಮೊದಲು 15 ದಿವಸಗಳ ಕಾಲ ಸ್ವಲ್ಪ ಸಮಸ್ಯೆ ಏರಿಳಿತಗಳು ಕಾಡ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಜಾಗರೂಕತೆಯಿಂದ ಇರಬೇಕು. ಹೆಚ್ಚಿನ ರೀತಿಯಿಂದ ನೀವು ಕೋಪಗೊಳ್ಳೋದು, ಮುಂಗೋಪಿಗಳಾಗಿ ವರ್ತನೆ ಮಾಡೋದು, ತಾಳ್ಮೆಯಿಂದ ಇದ್ದರೆ ನಿಮಗೆ ಈ ಮಾಸದಲ್ಲಿ ಮೊದಲ 15 ದಿವಸಗಳ ಕಾಲ ಸ್ವಲ್ಪ ಸಮಸ್ಯೆ ಏರಿಳಿತಗಳು ಕಾಣಬಹುದು. ಅದಾದ ನಂತರ ನಿಮ್ಮ ಕೆಲಸಕ್ಕೆ ಒಂದು ಪ್ರಶಂಸೆ ಅನ್ನೋದು ಸಿಗುತ್ತೆ. ಹಾಗೆಯೇ ವ್ಯವಹಾರ ಮಾಡೋರಿಗೆ ಮತ್ತೆ ಹೂಡಿಕೆ ಮಾಡುವವರಿಗೆ ಹೇಗಿದೆ ನೋಡೋಣ ಬನ್ನಿ. ವ್ಯವಹಾರ ಹೂಡಿಕೆ ವಿಚಾರದಲ್ಲಿ ನೋಡೋದೇ ಆದರೆ, ಮೊದಲು ಮಾಹಿತಿ ತಗೊಳ್ಳಿ. ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಅದಾದ ಮೇಲೆ ಯಾವುದೇ ಥರದ ವ್ಯವಹಾರ ಮಾಡಿ. ವ್ಯಾಪಾರ ಮಾಡುವಂಥವ್ರಿಗೆ ಹೇಗಿದೆಯಪ್ಪ ಅಂದರೆ, ಇದು ಬಿಸ್ನೆಸ್ ಯಾವುದಂದರೆ ಮನೆ ಕಟ್ಟಡ ವ್ಯಾಪಾರ ಆಗಿರಲಿ, ಜಮೀನಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಆಗಿರಲಿ, ಈ ಸಣ್ಣ ಪುಟ್ಟ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗಾಗಿರಲಿ ಸ್ವಲ್ಪ ಜಾಗರೂಕತೆಯಿಂದ ಇರಲಿ. ಯಾಕೆಂದರೆ ಈ ಒಂದು ಮಾಸದಲ್ಲಿ ನೀವು ಅಂದ್ಕೊಂಡಷ್ಟು ಲಾಭ ಬರದೇ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನೀವು ನಿಮ್ಮ ಬಂಡವಾಳಕ್ಕೂ ಸ್ವಲ್ಪ ಅಂದರೆ ನಿಮ್ಮ ಬಂಡವಾಳಕ್ಕೂ ಸ್ವಲ್ಪ ನಷ್ಟ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಸ್ವಲ್ಪ ವ್ಯವಹಾರಸ್ಥರಿಗೆ ನಿಧಾನವಾಗಿ ವಿಚಾರ ಮಾಡಿಬಿಟ್ಟು ಅದರಲ್ಲಿ ಸಂಪೂರ್ಣ ಮಾಹಿತಿ ತಗೊಂಡು ಅದಾದ ಮೇಲೆ ನೀವು ಹೂಡಿಕೆ ಅಥವಾ ನೀವು ವ್ಯವಹಾರದಲ್ಲಿ ನೀವು ಏನಾದರೂ ಮಾಡಬಹುದು. ನಿಮಗೆ ಯಾವುದೇ ಥರದ ಅನುಭವ ಇಲ್ಲ ಅಂದರೆ ಅಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಸಿಂಹ ರಾಶಿಯವರು, ವಿಶೇಷವಾಗಿ ಸಿಂಹ ರಾಶಿಯವರು ಜುಲೈ ತಿಂಗಳಲ್ಲಿ ಸ್ವಲ್ಪ ಹಿಂದೆ ಇಡಬೇಕು, ಎಚ್ಚರಿಕೆಯನ್ನು ಕಾಯ್ದುಕೊಳ್ಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ನೀವು ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಜಮೀನು ವಿಚಾರದಲ್ಲಿ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಯಾವುದೇ ವ್ಯವಹಾರ ಒಂದಲ್ಲ, ಒಂದು 2-3 ಲಾಯರ್ ಹತ್ರ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅದಾದ ಮೇಲೆ ನೀವು ಆ ಕೆಲಸಕ್ಕೆ ಕೈ ಹಾಕಿದ್ರೆ ಒಂದು ಶುಭದಾಯಕ, ಒಂದು ಲಾಭದಾಯಕ ತಂದು ಕೊಡ್ತಕ್ಕಂಥದ್ದಿದೆ. ಮತ್ತೆ ವೃತ್ತಿ ಜೀವನದಲ್ಲಿ ನೋಡೋದಾದ್ರೆ, ನಿಮ್ಮ ಉದ್ಯೋಗ ವೃತ್ತಿಯಲ್ಲಿ ದಶಾಧಿಪತಿ ಆದ ಸೂರ್ಯನು ಜುಲೈ 16ರವರೆಗೆ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಯಾವುದೇ ವೃತ್ತಿಯಲ್ಲಿ ಪ್ರಶಂಸೆ, ಲಾಭ ಮತ್ತಂದ್ರೆ ನಿಮಗೆ ಏಳಿಗೆ ಅನ್ನೋದು ಸಿಗ್ತಕ್ಕಂಥದ್ದು ಇರುತ್ತೆ. ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಮನ್ನಣೆಯನ್ನು ಸಿಗ್ತಕ್ಕಂಥದ್ದು, ಮತ್ತೆ ನಿಮ್ಮ ಕೆಲಸದಿಂದ ಮತ್ತೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಮತ್ತೆ ಉತ್ತುಂಗಕ್ಕೆ ಮೇಲ್ಗಡೆ ಬರ್ತಕ್ಕಂಥದ್ದು. ನೀವು ಈ ಸರ್ಕಾರಿ ಕೆಲಸದಲ್ಲಿ ಇರೋರಿಗೆ, ಸಿಂಹ ರಾಶಿಯವರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದಿದೆ. ಜುಲೈ 7ರ ನಂತರ ಬುಧನು ಲಾಭ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಎಂಥದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಲಾಭ ಅನ್ನೋದು ಇದೆ. ಮತ್ತೆ ವೃತ್ತಿಪರನು ಚೆನ್ನಾಗಿದೆ. ಮತ್ತೆ ಕೆಲವೊಂದು ಕೆಲಸದಲ್ಲಿ ಏನು ಗೊತ್ತಾ, ಮುಂಜಾಗ್ರತೆಯಿಂದ ಮಾಡಿ. ನೀವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಿದ್ರೆ ತುಂಬಾ ಲಾಭ ಆಗ್ತಕ್ಕಂಥದ್ದಿದೆ. ಹಾಗೆ ಖರ್ಚಿನ ಕಡೆಗೆ ಸ್ವಲ್ಪ ನಿಯಂತ್ರಣ ಇರಬೇಕು. ಜುಲೈ 16 ನಂತರ ಸೂರ್ಯನು 12ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮಗೆ ಸ್ವಲ್ಪ ಖರ್ಚಿನಲ್ಲಿ ನಿಯಂತ್ರಣ ಇರಬೇಕು. ಹಣದ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಹಣಗಳು ನಿಮ್ಮ ಕುಟುಂಬಸ್ಥರ ವಿಚಾರಗಳಲ್ಲಿ ಸ್ವಲ್ಪ ಹಣ ಜಾಸ್ತಿ ಖರ್ಚಾಗ್ತಕ್ಕಂಥ ವಿಚಾರಗಳಿರುತ್ತೆ. ಹಾಗಾಗಿ ಸ್ವಲ್ಪ ನೀವು ಖರ್ಚಿನ ಕಡೆಗೆ ಮತ್ತೆ ದುಡ್ಡಿನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಇನ್ನೊಂದು ಫೈನಾನ್ಸಿಯಲಿ ಸ್ವಲ್ಪ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಈ ಮಾಸದಲ್ಲಿ ನೀವು ಪ್ರೀತಿ ಪ್ರೇಮ ವಿಚಾರ ನೋಡೋದಾದ್ರೆ, ಪರಸ್ಪರ ಸಂಗಾತಿಗಳೊಂದಿಗೆ ಖುಷಿಯಿಂದ ಆಡಾಡ್ತಾ ಚೆನ್ನಾಗಿರ್ತೀರ. ಮತ್ತೆ ಸ್ವಲ್ಪ ಈ ಮಾಸದ ಮಧ್ಯದಲ್ಲಿ ಸ್ವಲ್ಪ ನಕಾರಾತ್ಮಕ ಶಕ್ತಿಗಳನ್ನು ಬಹಳಷ್ಟು ಕಾಡ್ತಕ್ಕಂಥದ್ದಿದೆ. ಹಾಗಾಗಿ ನೀವು ಏನ್ ಮಾಡ್ಬೇಕಂದ್ರೆ ವಿಡಿಯೋ ಕೊನೆಯವರೆಗೂ ನೋಡಿ, ಅದಕ್ಕೆ ಪರಿಹಾರ ಅನ್ನೋದು ಸಂಪೂರ್ಣ ತಿಳಿಸ್ತೀನಿ. ಸ್ವಲ್ಪ ವಿವಾಹಿತ ಸತಿಪತಿಗಳಲ್ಲಿ ಸ್ವಲ್ಪ ಗೊಂದಲಗಳು ಆಗ್ತಕ್ಕಂಥದ್ದಿದೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು 9 ಮಂಗಳವಾರ ಹೋಗಿದ್ರೆ ಬಹಳ ಒಳ್ಳೇದಾಗಿರ್ತಕ್ಕಂಥದ್ದಿರುತ್ತೆ. ಬಹಳ ಸುಖ ಮತ್ತಂದ್ರೆ ಬಹಳ ಚೆನ್ನಾಗಿರ್ತೀರ. ನೀವು ಸತಿಪತಿಯಲ್ಲಿ ಹೊಂದಾಣಿಕೆ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಇಬ್ಬರು ಪತಿ ಪತ್ನಿ ಸೇರ್ಬಿಟ್ಟೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ಕುಟುಂಬಿಕ ಮತ್ತಂದ್ರೆ ಒಂದು ಪ್ರೀತಿ ವಿಚಾರದಲ್ಲಿ ನೋಡಿದ್ರೆ ಸ್ವಲ್ಪ ಹಿರಸು ಮರಸು ಬರ್ತಕ್ಕಂಥ ಚಾನ್ಸಸ್ ಇದೆ. ಹಿರಸು ಮರಸು ಬಂದಿದ್ದೇ ಆದಲ್ಲಿ ಅಲ್ಲಿ ನೀವು ಏನ್ ಮಾಡಬೇಕು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮಗೆ ಎಲ್ಲಾ ರೀತಿಯಿಂದ ಆ ಸ್ವಾಮಿ ಅನುಗ್ರಹದಿಂದ ನಿಮ್ಮ ಕುಟುಂಬಸ್ಥರಿಗೆ ಮತ್ತೆ ನಿಮ್ಮ ಪ್ರೀತಿ ವಿಚಾರದಲ್ಲಿ, ನಿಮ್ಮ ವಿವಾಹಿಕ ಜೀವನದಲ್ಲಿ, ನಿಮ್ಮ ಸತಿಪತಿ ಜೀವನದಲ್ಲಿ ಎಲ್ಲಾ ರೀತಿಯಿಂದ ಚೆನ್ನಾಗಾಗ್ತಕ್ಕಂಥದ್ದು ಇರುತ್ತೆ. ಮತ್ತೆ ಆರೋಗ್ಯದ ಕಡೆಗೆ ನೋಡೋದಾದ್ರೆ, ಮೊದಲನೇ ಕಾಲ ಹಂತದಲ್ಲಿ ರಾಹು ಕೇತು 8ನೇ ಮನೆಯಲ್ಲಿ ಇರೋದ್ರಿಂದ ಶನಿಯ ಪ್ರಭಾವದಿಂದಾಗಿ ಆರೋಗ್ಯದಲ್ಲಿ ಏರಿಳಿತಗಳು ಜಾಸ್ತಿ ಕಾಣಿಸ್ತಕ್ಕಂಥದ್ದಿದೆ. ಜುಲೈ ಮಧ್ಯಭಾಗದಲ್ಲಿ ಸ್ವಲ್ಪ ಉತ್ತಮ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ
ಸರಿಯಾದ ಕ್ರಮದಲ್ಲಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿದೆ. ಯಾಕೆಂದರೆ ನಮ್ಮ ಆಹಾರ ಸೇವನೆಯ ಕ್ರಮಗಳಿದೆ ಅಲ್ವಾ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಕ್ಕಂಥದ್ದು. ಆದಷ್ಟು ಹೊರಗಿನ ಫುಡ್ಗೆ ಜಾಸ್ತಿ ಮಾನ್ಯತೆ ಕೊಡಬೇಡಿ, ಮನೆಯಲ್ಲೇ ಊಟ ಮಾಡಿ. ಆದಷ್ಟು ಮನೆಯಲ್ಲೇ ಜಂಕ್ ಫುಡ್ ಕಡೆಗೆ ಸ್ವಲ್ಪ ಕಡಿಮೆ ಮಾಡಿ. ಮತ್ತೆ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು 60ರ ಮೇಲೆ ವಯಸ್ಸಾಗಿರ್ತಕ್ಕಂಥವ್ರು ಸ್ವಲ್ಪ ಧ್ಯಾನ ಯೋಗ ಮಾಡೋದು ಬಹಳ ಉತ್ತಮ. ಹಾಗೆ ವಿದ್ಯಾರ್ಥಿಗಳ ಜೀವನ ಹೇಗಿದೆ, ವಿದ್ಯಾಭ್ಯಾಸ ಮಾಡೋರಿಗೆ ಯಾವ ಥರದಲ್ಲಿದೆ, ಮತ್ತು ವಿದ್ಯಾಭ್ಯಾಸ ಮಾಡೋರು ಇಲ್ಲೇ ಓದಿದ್ರು ಸರಿನಾ ಅಥವಾ ಬೇರೆ ಕಡೆ ಎಲ್ಲಾದರೂ ಓದೋರಿಗೆ ಹೇಗಿದೆ ಅನ್ನೋದು ಸಂಪೂರ್ಣ ನೋಡೋಣ ಬನ್ನಿ. ಸ್ವಂತ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಓದ್ತಾ ಇದ್ದೀನಿ, ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ, ವಿದೇಶಿಗೆ ಹೋಗಿ ಓದ್ತಾ ಇದ್ದೀನಿ ಅನ್ನೋರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು, ಬಹಳ ಅನುಕೂಲ. ಮತ್ತು ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಫಲಿತಾಂಶಗಳನ್ನು ನೀವು ಕಾಣಬಹುದು. ಹಾಗಾಗಿ ಇದನ್ನು ಅಲಕ್ಷ್ಯ ಮಾಡಬೇಡಿ, ಇದನ್ನು ಸದುಪಯೋಗ ಪಡ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಕಡೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನೀವು ಓದಿದ್ದೇ ಆದರೆ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು, ನಿಮ್ಮ ಮುಂದಿನ ಜೀವನ ಸುಖಗಮನವಾಗತಕ್ಕಂಥದ್ದು. ಮತ್ತು ಇದೇ ರೀತಿ ಈ ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂತ ಹೇಳಿದರೆ, ಸಿಂಹ ರಾಶಿಯವರು ಸೋಮವಾರದ ದಿನ ಶಿವನಿಗೆ ಬಿಲ್ವಪತ್ರೆ ಮತ್ತು ಹಾಲಿನ ಅಭಿಷೇಕ ಮಾಡ್ತಕ್ಕಂಥದ್ದು. ಮತ್ತು ಅದು ಆಗಿಲ್ಲ ಅಂದರೆ ನಮ್ಮ ಶಕ್ತಿ ಅನುಗುಣವಾಗಿ ಶಿವನ ದರ್ಶನನಾದರೂ ಮಾಡಿ ಬರ್ಬೋದು. ಹಾಗೆಯೇ ಬಿಳಿ ವಸ್ತ್ರದಾನ ಮಾಡ್ತಕ್ಕಂಥದ್ದು, ಮತ್ತು ಹಸುವಿಗೆ ನಿಮ್ಮ ಕೈಯಿಂದನೇ ಸ್ವಲ್ಪ ಧಾನ್ಯಗಳನ್ನು ತಿನ್ನಿಸ್ತಕ್ಕಂಥದ್ದು. ಇಷ್ಟು ಮಾಡಿದರೆ ಬಹಳಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದಿದೆ. ಯಾವುದೇ ತರಹದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ, ಬಹಳಷ್ಟು ಸಮಸ್ಯೆಗಳು ನಿಮಗೆ ಕಾಡುತ್ತಿದ್ದರೆ, ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಇಲ್ಲ, ಮತ್ತು ಪ್ರೀತಿ ಪ್ರೇಮದಲ್ಲಿ ನಿಮ್ಮ ನಂಬಿಕೆ ದ್ರೋಹ ಆಗ್ತಾ ಇದೆ, ಇಂಥವರು ನಮ್ಮ ಈ ಕೆಳಗಡೆ ಕಾಣುತ್ತಿರುವ ನಂಬರನ್ನು ಸಂಪರ್ಕ ಮಾಡಿ ನಮ್ಮ ಜೊತೆ ಕೂಲಂಕುಷವಾಗಿ ಮಾತಾಡ್ಬೋದು.